ಹರೇ ಶ್ರೀನಿವಾಸ. ಜೇನು ಬಂದಿದೆ ಜನರು ಜೇನು ಕೊಳ್ಳಿರೋ, ಜೇನು ಬಂದಿರೆ ಜನರು ಜೇನು ಕೊಳ್ಳಿರೋ. ದೀನ ರಕ್ಷಕ ಕೇಶವನ ಧ್ಯಾನವೆಂಬೋ ದಿವ್ಯ ನಾಮ, ದೀನ ರಕ್ಷಕ ಕೇಶವನ ಧ್ಯಾನವೆಂಬೋ ದಿವ್ಯ ನಾಮ. ಜೇನು ಬಂದಿದೆ ಜನರು ಜೇನು ಕೊಳ್ಳಿರೋ, ಜೇನು ಬಂದಿದೆ ಜನರು ಜೇನು ಕೊಳ್ಳಿರೋ. ಮಧುರವಾದ ಕೊಂಬು ಜೇನು ಮಾಧವನ ನಾಮ ಸ್ಮರಣೆ, ಸದರವಾದ ಜನರಿಗೆಲ್ಲ ಜನನ ಮರಣದಿ. ಇದನ್ನು ಬೇಗ ಸವಿದವರಿಗೆ ಇಹ ಪರಗಳೆರಡು ಉಂಟು, ಪದುಮನಾಭನ ನಾಮ ಸ್ಮರಣೆ ಸದನ ಮಾಡಿ ಕೊಂಬುವರಿಗೆ. ಜೇನು ಬಂದಿದೆ ಜನರು ಜೇನು ಕೊಳ್ಳಿರೋ, ಜೇನು ಬಂದಿದೆ ಜನರು ಜೇನು ಕೊಳ್ಳಿರೋ. ಒಂದು ಅರಿಯ ಒಂದು ಬಲ್ಲ ಅಜ್ಞನಾದ ಅಜಾಮಿಡನು, ಕಂದ ನಾರಾಯಣ ಎಂದು ಕರೆದ ಮಾತ್ರದಿ ಬಂದು ಅವನ ಸಲಹಿದ ಅನಂತ ಶ್ರೀ ವಾಸುದೇವ. ನಂದ ಗೋಪನ ಸುಂದರ ಕಂದ ನವನೀತ ಚೋರನೆಂಬ. ಜೇನು ಬಂದಿದೆ ಜನರು ಜೇನು ಕೊಳ್ಳಿರೋ, ಜೇನು ಬಂದಿದೆ ಜನರು ಜೇನು ಕೊಳ್ಳಿರೋ. ಈರೇಳು ಲೋಕದಲ್ಲಿ ಸಾರಿ ರಂಗ ಮಾರುವ, ಆರು ಸೇರು ಜೇನು ತುಪ್ಪ ಅಗ್ಗವಾಗಿದೆ. ಈರೇಳು ಲೋಕದಲ್ಲಿ ಸಾರಿ ರಂಗ ಮಾರುವ, ಆರು ಸೇರು ಜೇನು ತುಪ್ಪ ಅಗ್ಗವಾಗಿದೆ. ನೂರಾರು ಕೊಡಬ್ಯಾಡ ಊರು ಸುತ್ತಿ ತಿರುಗಬ್ಯಾಡ, ದಾರಿ ಅರಿತು ಕೊಂಬುವರಿಗೆ ಮುರಾರಿ ಎಂಬ ಕೃಷ್ಣ ನಾಮ. ಜೇನು ಬಂದಿದೆ ಜನರು ಜೇನು ಕೊಳ್ಳಿರೋ, ಜೇನು ಬಂದಿದೆ ಜನರು ಜೇನು ಕೊಳ್ಳಿರೋ. ದೀನ ರಕ್ಷಕ ಕೇಶವನ ಧ್ಯಾನವೆಂಬೋ ದಿವ್ಯ ನಾಮ, ದೀನ ರಕ್ಷಕ ಕೇಶವನ ಧ್ಯಾನವೆಂಬೋ ದಿವ್ಯ ನಾಮ. ಜೇನು ಬಂದಿದೆ ಜನರು ಜೇನು ಕೊಳ್ಳಿರೋ, ಜೇನು ಬಂದಿದೆ ಜನರು ಜೇನು ಕೊಳ್ಳಿರೋ, ಜನರು ಜೇನು ಕೊಳ್ಳಿರೋ. ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಮಂಗಳಾತ್ಮಕ ಮನಸಿ ಜನಯ್ಯನೇ, ಅಂಗಜ ಜನಕ ಕಾಳಿಂಗ ಮದ್ದನ ಬಾರೋ, ರಂಗ ಬಾರೋ ಕೃಷ್ಣ ಬಾರೋ, ರಂಗ ಬಾರೋ ಕೃಷ್ಣ ಬಾರೋ. ಪುಂಡರೀಕಾಕ್ಷ ಶ್ರೀ ರಾಮಚಂದ್ರ ಬಾರೋ, ಕೋದಂಡವನೆ ಪಿಡಿದ ಮುಕುಂದ ಬಾರೋ. ಪಾಂಡು ಸೂತರ ಕಾಯ್ದ ಪರಬ್ರಹ್ಮ ಬಾರೋ, ಉದ್ದಂಡ ರೂಪ ತಾಳಿದ ನರಸಿಂಹ ಬಾರೋ, ಉದ್ದಂಡ ರೂಪ ತಾಳಿದ ನರಸಿಂಹ ಬಾರೋ. ರಂಗ ಬಾರೋ ಕೃಷ್ಣ ಬಾರೋ, ರಂಗ ಬಾರೋ ಕೃಷ್ಣ ಬಾರೋ. ಮಾವ ಕಂಸನ ಕೊಂದ ಮಹಿಮನೆ ಬಾರೋ,
ಮತ್ಸ್ಯ ಕೂರ್ಮ ವರಹ ವಾಸುದೇವ ಬಾರೋ ಮಾವ ಕಂಸನ ಕೊಂದ ಮಹಿಮನೆ ಬಾರೋ ಮತ್ಸ್ಯ ಕೂರ್ಮ ವರಹ ವಾಸುದೇವ ಬಾರೋ ನಿಶ್ಚಿಂತ ವಾಮನ ತ್ರಿವಿಕ್ರಮ ಬಾರೋ ಸ್ವಚ್ಛ ಮೂರ್ತಿ ದಿವ್ಯ ರೂಪದ ವಸ್ತು ಬಾರೋ ರಂಗ ಬಾರೋ ಕೃಷ್ಣ ಬಾರೋ ರಂಗ ಬಾರೋ ಕೃಷ್ಣ ಬಾರೋ ಕೊಡಲಿಯ ಪಿಡಿದ ಕಡು ಶೂರ ಬಾರೋ ತೇಜಿಯ ನೇರಿದ ಎನ್ನೊಡೆಯನೆ ಬಾರೋ ಕೊಡಲಿಯ ಪಿಡಿದ ಕಡು ಶೂರ ಬಾರೋ ತೇಜಿಯ ನೇರಿದ ಎನ್ನೊಡೆಯನೆ ಬಾರೋ ಜಗದೊಡೆಯ ಶ್ರೀ ಪುರಂದರ ವಿಠಲ ಬಾರೋ ವೆಂಕಟರಮಣನೆ ನೀನೀಗ ಬಾರೋ ವೆಂಕಟರಮಣನೆ ನೀನೀಗ ಬಾರೋ ರಂಗ ಬಾರೋ ಕೃಷ್ಣ ಬಾರೋ ರಂಗ ಬಾರೋ ಕೃಷ್ಣ ಬಾರೋ ರಂಗ ಬಾರೋ ಕೃಷ್ಣ ಬಾರೋ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ನನ್ನ ಹೆಸರು ಫಣಿರಾಜ್. ನಾನು ಮಧ್ವಾಚಾರ್ಯರ 37 ಸರ್ವಮೂಲ ಗ್ರಂಥಗಳ ಹೆಸರನ್ನು ಹೇಳುತ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊದಲಿಗೆ 14 ಭಾಷ್ಯಗಳು, ಅದರಲ್ಲಿ 10 ಉಪನಿಷತ್ಗಳ ಭಾಷ್ಯಗಳನ್ನು ಬರೆದಿದ್ದಾರೆ. ಆ 10 ಉಪನಿಷತ್ಗಳ ಹೆಸರು ಹೀಗಿದೆ: ಈಶ, ಕೇನ, ಕಠ, ಪ್ರಶ್ನ, ಮುಂಡಕ, ಮಾಂಡೂಕ್ಯ, ಬೃಹದಾರಣ್ಯಕ, ಛಾಂದೋಗ್ಯ, ಐತರೇಯ, ತೈತರೇಯ. ಈ 10 ಉಪನಿಷತ್ಗಳ ಭಾಷ್ಯಗಳನ್ನು ಬರೆದಿದ್ದಾರೆ. ಮುಂದೆ 4 ಭಾಷ್ಯಗಳು: ಅಣುಭಾಷ್ಯ, ಋಗ್ಭಾಷ್ಯ, ಗೀತಾಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯಗಳು. ಹೀಗೆ 14 ಭಾಷ್ಯಗಳು ಮುಗಿದವು. ಮುಂದೆ 6 ನಿರ್ಣಯಗಳು: ಮಹಾಭಾರತ ತಾತ್ಪರ್ಯ ನಿರ್ಣಯ, ಗೀತಾ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಜಯಂತಿ ನಿರ್ಣಯ, ಕರ್ಮ ನಿರ್ಣಯ ಹಾಗೂ ವಿಷ್ಣು ತತ್ವ ವಿನಿರ್ಣಯಗಳು. ಈಗ 20 ಗ್ರಂಥಗಳು ಆದ ಮೇಲೆ ಮುಂದೆ 3 ಖಂಡನಗಳು: ಪ್ರಪಂಚ ಮಿಥ್ಯತ್ವಾನುಮಾನ ಖಂಡನ, ಮಾಯಾವಾದಿ ಖಂಡನ, ಉಪಾಧಿ ಖಂಡನ. ಮುಂದೆ 3 ಗ್ರಂಥಗಳು: ತತ್ವೋದ್ಯೋತ, ತತ್ವ ವಿವೇಕ ಹಾಗೂ ತತ್ವ ಸಂಖ್ಯಾನ. 2 ಲಕ್ಷಣಗಳು: ಕಥಾಲಕ್ಷಣ, ಪ್ರಮಾಣ ಲಕ್ಷಣ. ಇನ್ನು ಮುಂದೆ 9 ಗ್ರಂಥಗಳ ಹೆಸರು ಹೀಗಿದೆ: ಅನುವ್ಯಾಖ್ಯಾನ, ನ್ಯಾಯ ವಿವರಣ, ಯತಿಪ್ರಣವಕಲ್ಪ, ತಂತ್ರಸಾರ ಸಂಗ್ರಹ, ಶ್ರೀಕೃಷ್ಣಾಮೃತ ಮಹಾರ್ಣವ, ಯಮಕ ಭಾರತ, ದ್ವಾದಶ ಸ್ತೋತ್ರ, ಸದಾಚಾರ ಸ್ಮೃತಿ, ನಖಸ್ತುತಿ. ಒಟ್ಟು 37 ಗ್ರಂಥಗಳ ಹೆಸರು. ಮಧ್ವಾಚಾರ್ಯ ರಚಿಸಿರುವ ಗ್ರಂಥಗಳ ಸರ್ವಮೂಲ ಗ್ರಂಥಗಳ ಹೆಸರು ಹೀಗಿದೆ. ಧನ್ಯವಾದಗಳು. ಹರೇ ಶ್ರೀನಿವಾಸ.